ತಾವು ನೋಡಿದ್ದೀರಾ, ಬಿಜೆಪಿ ಪಕ್ಷ ಮತ್ತೆ ಅವರ ಸಂಘಟನೆಗಳು RSS ಆಗಿರ್ಬೋದು ಮತ್ತೆ ಅನೇಕ ಸಂಘಟನೆಯವರು ಕೇವಲ ಶ್ರೀರಾಮನ ಹೆಸರು ತಗೊಂಡು ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬಂದರು. ಮಾತೆತ್ತಿದ್ರೆ ರಾಮ ರಾಮ ಅಂತ ಇದೆ. ಇವತ್ತು ರಾಮ ಮಂದಿರ ಅದ್ಭುತವಾಗಿ ನಿರ್ಮಾಣವಾಯಿತು, ಕಟ್ಟರು. ಮೋದಿ ಅವರು ರಾಮ ಮಂದಿರ ನನ್ನಿಂದಾನೇ ಕಟ್ಟಡ ಆಗಿರೋದು, ಆ ಜಾಗಕ್ಕೆ ಶ್ರೀರಾಮನನ್ನು ತಂದಿದೆ ನಾನು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ತಾವು ನೋಡ್ತಾ ಇದ್ದೀರಾ ದೇಶದಲ್ಲಿ ಏನೇನು ನಡೀತಾ ಇದೆ ಅಂತ ಒಂದು ಪವಿತ್ರವಾದ ಮಂದಿರದಿಂದ, ರಾಮ ಮಂದಿರದಿಂದ ಹುಂಡಿ ಹಣವನ್ನು ಕಳ್ತನ ಆಗ್ತದೆ, ಚಿನ್ನ ಆಭರಣಗಳು ಕಳ್ತನ ಆಗ್ತದೆ ಅಂದ್ರೆ ಇವತ್ತು ಬಿಜೆಪಿ ನಾಯಕರಾದ ಶ್ರೀ ಮೋದಿ ಅವರು ಮತ್ತೆ ಅವರ ಸಂಘಟನೆಗಳು ಎಲ್ಲರೂ RSS ಆಗಿರ್ಬಹುದು, ಶಿವಸೇನೆ ಆಗಿರ್ಬಹುದು, ಎಲ್ಲ ಸಂಘಟನೆಯವರು ಮುಖ ತಿರ್ಸ್ಕೊಂಡು ಕೂತ್ಬಿಟ್ಟಾರೆ. ಇವತ್ತು ಸಾರ್ವಜನಿಕ ಜನ ಒಂದ್ ನಂಬಿಕೆಯಲ್ಲಿ, ಒಂದ್ ಭಕ್ತಿಯಿಂದ ಕಾಣಿಕೆಗಳು ಹಾಕಿರ್ತಾರೆ, ಅಲ್ಲಿ ದುಡ್ಡನ್ನು ಹಾಕಿರ್ತಾರೆ. ಆ ಹಣವನ್ನು ಲೂಟಿ ಮಾಡ್ಕೊಂಡು ಹೋದಾಗ ಕನಿಷ್ಠ ಪಕ್ಷ ಮೋದಿ ಇವತ್ತು ದೇಶದಲ್ಲಿ ಏನೇ ಕೆಲಸ ಆದ್ರೂ ನನ್ನಿಂದ ಆಯ್ತು, ನಾನೇ ಅದಕ್ಕೆ ಕಾರಣ ಅಂತ ಹೇಳಿ ಬಿಂಬಿಸ್ಕೊತಾ ಇದ್ರು. ಇವತ್ತು ರಾಮ ಮಂದಿರದಲ್ಲಿ ಕಳ್ತನ ಆದ್ರೆ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲದ ರೀತಿಯಲ್ಲಿ ಇದೆ. ತಾವು ನೋಡ್ಬೋದು, ಇದು ಈ ಸರ್ಕಾರ ಒಂದೇ ಜಪ ಅವ್ರದ್ದು, ರಾಮ್ ನಾಮ್ ಜಪ್ನ ಪರಾಯ ಮಾಲ್ ಅಪ್ನ ಅಂತ ನಾವೇನ್ ಹಿಂದಿಯಲ್ಲಿ ಸ್ಲೋಗನ್ ಹೇಳ್ತಾ ಇದ್ವಿ ಆ ಕಾಲದಿಂದ, ಆ ಮಾದರಿಯಲ್ಲಿ ನಡೆಸ್ತಾ ಇದಾರೆ. ಬಾಯಿಯಲ್ಲಿ ರಾಮ್ ರಾಮು, ಜೋಬಲ್ಲಿ ರಾಮನ್ ಹಣ ತುಂಬಿಕೊಂಡು ಜೋಚಿಕೊಂಡು ನೋಡ್ತೀನಿ. ಅವ್ರಿಗೂ ಎಲ್ಲ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದಲ್ಲದೆ ಅವ್ರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವ್ರಿಗೂ ಇದಾಗಿದೆ. ಈ ಸ್ಟ್ರೈಕ್ ಮಾಡ್ತಾ ಇರೋದು ಇವತ್ತು ಇಡೀ ದೇಶ ನೋಡ್ತಾ ಇದೆ. ವೈಟ್ ಪೇಪರ್ಸ್ ಲೀಕೇಜ್ ಏನಾಗಿತ್ತು ಆ ವಿಚಾರದಲ್ಲಿ ಇವತ್ತು ದೇಶದ ಯುವಕರು ಮನೆಯಿಂದ ಆಚೆ ಬಂದು ಸೇರ್ಕೊಂಡವ್ರೆ. ಆ ಯುವಕರ ಅಹವಾಲನ್ನು ಕೇಳದೆ, ಅದಕ್ಕೆ ಪರಿಹಾರ ಕೊಡದೆ ಆ ಯುವಕರನ್ನ ಹೊಡೆದವ್ರೆ. ಪೊಲೀಸ್ ಹೆಸರಲ್ಲಿ ಪೊಲೀಸರನ್ನ ಬಿಟ್ಟು, ಗುಂಡಾಗಳನ್ನ ಬಿಟ್ಟು ಪೊಲೀಸ್ ಡ್ರೆಸ್ ಹಾಕ್ಸಿ ಅವ್ರನ್ನ ಸ್ಟೂಡೆಂಟ್ಸ್ ಎಲ್ಲ ಹೊಡೆದವ್ರೆ. ಅನೇಕ ಸ್ಟೂಡೆಂಟ್ ಬೀದಿಯಲ್ಲಿ ಬಿದ್ದವ್ರೆ. ಸುಮಾರು ಸೋನಮ್ ಅವರು ಸುಮಾರು 1 ತಿಂಗಳಿಂದ ಉಪವಾಸ ಕೂತಿದ್ರು. ಏನಕ್ಕೆ ಕೂತಿದ್ದೀರಾ ಅಂತ ಕೇಳಿಲ್ಲ. ಇವತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡೋ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವ್ರು ಬಂದು ಸಪೋರ್ಟ್ ಮಾಡಿದ ತಕ್ಷಣ ಹುಡುಗರ ಪರವಾಗಿ ಅವ್ರಿಗೂ ಕೂಡ ಅರೆಸ್ಟ್ ಮಾಡಿ ಅವ್ರಿಗೂ ಹೀನಾಯವಾಗಿ ಹೇಳ್ಕೊಂಡೋಗಿ ಒಂದು ಕೂಡ್ ಹಾಕೋದಿದೆಯಲ್ಲ, ಇದು ನಮ್ಮ ದೇಶದಲ್ಲಿ ಬಿಜೆಪಿ ಅವ್ರು ಮಾಡ್ತಾರ ಡಿಕ್ಟೇಟರ್ಶಿಪ್ ಅನ್ಸ್ತದೆ. ಇದಕ್ಕೆ ದೇಶದ ಬೀದಿಯಿಂದ ಯುವಕರು ಮುಂದೆ ಬರ್ತಾ ಇದ್ರೆ ಇವತ್ತು ಬಹುಶಃ ಇಡೀ ದೇಶಕ್ಕೆ ಗೊತ್ತಾಗಿದೆ ಬಿಜೆಪಿಯವರ ಬಣ್ಣ ಬಯಲಾಗಿದೆ. ಮುಂದಿನ ದಿನಗಳಲ್ಲಿ ತಕ್ಕಂಗೆ ಯುವಕರು ಉತ್ತರ ಕೊಡ್ತಾರೆ. ಸರ್, ಇದಕ್ಕೆ ಬಂದೇನಾರ ಮಾಡ್ಬೇಕು ಅಂತ ಅದೇನಾರ ಪ್ಲಾನ್ ಇದೆಯಾ? ಇಲ್ಲ, ಈಗ ನಮ್ಮ ಪಕ್ಷದಿಂದ ಏನ್ ತೀರ್ಮಾನ ತಗೋತಾರೋ ಅದ್ರ ಪ್ರಕಾರ ನಾವು ನಡ್ಕೋತೀವಿ. ಪಕ್ಷದಿಂದ ಏನೇನ್ ನಮ್ ಗೈಡ್ ಲೈನ್ಸ್ ಬರ್ತದೋ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.